ನಮಸ್ಕಾರ ವೀಕ್ಷಕರೇ. ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದ ಬಗ್ಗೆ ನಾನು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡಿದ್ದೆ. ಇನ್ನು ಎಷ್ಟು ಜನ ಪೂರ್ತಿ ತಿಳಿಸಿ ಆ ಬುಕ್ಕಲ್ಲಿರೋ ಪ್ರೋಗ್ರಾಮ್ಗಳನ್ನೆಲ್ಲ ಅಂತ ಎಷ್ಟೋ ಜನ ಇನ್ನು ಇದಕ್ಕೆ ಹೋಗಿರೋರು ಬುಕ್ಗಳನ್ನ ಪರ್ಚೇಸ್ ಮಾಡ್ತೀವಿ ಅಂದ್ರು ಮಾಡಿ ಒಳ್ಳೇದು. ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಯಾವ್ದಾದ್ರೇನು ಆದಷ್ಟು ಬುಕ್ಗಳನ್ನ ಓದಿ. ಎಷ್ಟೋ ಬುಕ್ಗಳಿದಾವೆ ಈ ರೀತಿ, ಬಟ್ ಆದ್ರೆ ಕೆಲವಷ್ಟು ರೀಸೆಂಟ್ ಆಗಿ ಬರೆದಿರೋ ಬುಕ್ಗಳಿಗಿಂತ ಹಳೇ ಬುಕ್ಗಳಿಗೆ ನೀವು ಓದಷ್ಟು ಒಳ್ಳೇದು. ಯಾಕೆಂದ್ರೆ ಅದ್ರಲ್ಲಿ ಸತ್ಯ ಸಿಗುತ್ತೆ. ಈಗ ಬರಿತಾ ಇರೋದು ಕೆಲವಷ್ಟು ವಿಷಯಗಳನ್ನ ಸೇರಿಸಿ ಬರಿತಾ ಇರೋದ್ರಿಂದ ನಂಬಿಕೆ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಇನ್ನ ಇದರಲ್ಲಿ ಇರುವಂತ ವಿಷಯಗಳನ್ನ ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಈಗ ಕೆಲವೊಂದು ಪದಗಳನ್ನ ಮಾತ್ರ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಅದನ್ನ ಪೇಜ್ಗಳನ್ನ ನಿಮಗೆ ತೋರಿಸ್ತೀನಿ. ತಿಳ್ಕೊಳ್ಳೋರು ತಿಳ್ಕೊಳ್ಳಿ. ಗೊತ್ತಿರೋ ಅರ್ಥಗಳನ್ನ ಮಾತ್ರ ನಾನು ತಿಳಿಸ್ತೀನಿ. ಗೊತ್ತಿಲ್ಲದೆ ಇರೋ ಅಷ್ಟೋ ಅರ್ಥಗಳು ಇದಾವೆ ಅದರಲ್ಲಿ. ಹಳೆಗನ್ನಡ, ನಾರ್ತ್ ಕರ್ನಾಟಕ ಕನ್ನಡ ಎರಡು ಮಿಕ್ಸ್ ಮಾಡಿರೋದ್ರಿಂದ ಮುಂದೆ ಆಗುವಂತ ವಿಷಯಗಳನ್ನ ಕಾಲಜ್ಞಾನ ರೂಪದಲ್ಲಿ ಬರೆದಿದ್ರು. ಅದು ಪದ 1ರಿಂದ ಶುರು ಮಾಡೋಣ. ಈಗ ಗುರು ಗಂಗಾಧರನು ಅವ ಜನ್ಮದ ಸಖನು, ದೇವರ ದೇವನು ದೇವ ಶಿರೋಮಣಿಯನ್ನನ್ನು ಕಣ್ಣಿಗೆ ಕರುಣದಲ್ಲಿ, ನಂದಿಯ ವಾಹನ ಚಂದ್ರಧರನೇ, ಕಂದರ್ಪನೇ ಸಂಹರನೇ, ದುರುಳ ದೈತ್ಯನ ಶಿರವನರಿದು ಕೊರುಳಳು ಧರಿಸಿದನೇ, ಅರುಷದಿಂದ ಎನ್ನ ಕರವ ಪಿಡಿದು ನಿಮ್ಮ ಪರಶು ದೃಷ್ಟಿಲಿ ತೆರೆದು ನೋಡಿದಿರಿ, ತಪ್ಪ ಎನ್ನೊಳು ಏನು ನೋಡದೆ ಒಪ್ಪದಿಂದ ಎನ್ನ ಅಪ್ಪಿಕೊಂಡು, ಸರ್ಪಭೂಷಣ ಸಾರವಾಡದಲ್ಲಿರು ಅಪ್ಪ ಸದಾಶಿವ ಎನಗೆ. ಇದನ್ನ ಬಬಲಾದಿ ಚಿಕ್ಕಪ್ಪಜ್ಜನವರು ದೇವರೇ ನನ್ನ ಜೊತೆ ಇರು ಅನ್ನೋ ರೀತಿನಲ್ಲಿ ಕೆಲವೊಂದು ವಾಕ್ಯಗಳನ್ನ ಕೂಡ ಬರೆದ್ರು. ಅಂದ್ರೆ ಸರ್ಪಾನ ಕತ್ತಲಿ ಧರಿಸಿರೋನೆ ನೀನು ನನ್ನ ಜೊತೆಗಿರು, ಈತನೇನು ಗುರುನಾಥನೆಂಬುದನ್ನು ಈತನೇನು ಗುರುನಾಥನೆಂಬುದನ್ನು ಸೀತಗಿರಿಯಲ್ಲಿ ವಾಸವದಾತನು, ಪಾತಕ ಜನರನ್ನು ಘಾತಿಸಿಕೊಳ್ಳುವ ಜಾತಶಂಕರ ಜಗದೀಶನೆಂಬಾತನು. ಇಲ್ಲಿ ಕೆಟ್ಟವ್ರನ್ನ ಕೊಲ್ತಾನೆ ಅಂತ ಹೇಳ್ತಾರೆ. ಯಾವಾಗುತ್ತೆ ಅನ್ನೋರು ಇರ್ತೀರಾ, ಇದು ಯಾವಾಗುತ್ತೆ. ಯಾಕೆಂದ್ರೆ ಕೆಟ್ಟವರು ಚೆನ್ನಾಗೇ ಬದುಕ್ತಾ ಇದ್ದಾರೆ, ಕೆಟ್ಟ ಕೆಲಸ ಮಾಡ್ತಾನೆ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇರೋರು ನಾವು ಕಷ್ಟ ಪಡ್ತಾನೆ ಇದ್ದೀವಿ ಅಂತ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಬಂದೇ ಬರುತ್ತೆ. ನಾವು ಅನ್ಕೊಳ್ತೀವಿ ಅವ್ರು ಏನು ಕಷ್ಟನೇ ಇಲ್ಲ, ಯಾವುದು ಕೆಟ್ಟದ್ದು ಅನುಭವಿಸ್ತಾನೆ ಇಲ್ಲ ಅಂತ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಅವರ ಕರ್ಮಗಳನ್ನ ಅವ್ರು ಅನುಭವಿಸ್ತಾನೆ ಇರ್ತಾರೆ. ಎಷ್ಟೇ ಶ್ರೀಮಂತ ಆಗಿರ್ಲಿ, ಹೊರಗಡೆ ರಿಚ್ ಕಾಣಿಸ್ಕೋಬಹುದು, ಹೊರಗಡೆ ಖುಷಿಯಾಗಿರ್ಬೋದು, ಮನೆಯಲ್ಲಿದ್ದಾಗ ಆ ಸಂಕಟ ಅನ್ನೋದು, ಆ ನೋವು ಅನ್ನೋದು, ಕರ್ಮ ಅನ್ನೋದು ಕಾಡ್ತಾನೆ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ. ಎಂತ ಶ್ರೀಮಂತರನ್ನ ಆದ್ರೂ ನೀವು ಲೆಕ್ಕಕ್ಕೆ ತಗೊಳ್ಳಿ, ಆ ಕರ್ಮದ ಜೊತೆ ಅವ್ರು ಬದುಕ್ತಾ ಇದ್ದಾರೆ. ನಾವು ಅನ್ಕೋಬಹುದು ಏನೂ ಆಗಿಲ್ಲ, ನೆಮ್ಮದಿಯಾಗಿದ್ದಾರೆ ಅಂತ. ಹುಡ್ಕೊಂಡು ಹೋದ್ರೆ ಡೀಟೇಲ್ಸ್ ಸಿಗುತ್ತೆ. ಅದನ್ನ ಇವರು ತಿಳಿಸೋದು. ಎಂತವ್ರನ್ನೂ ಬಿಡೋದಿಲ್ಲ ಕರ್ಮ. ಇಂದು ಶೇಖರನೇ ಇಂದ್ರಾಪತಿ ಪ್ರಿಯ ಸುಂದರಾಂಗನು, ಚಂದ್ರಧರನು ಸುತ ಇನ್ನೊಂದಕ್ಕೆ ಬಂದನು, ಮಿಂದು ಸೇನನ ತಂದಿನಾಗಿ, ಮುಕುಂದನ ಒಲಿದನ ಕಂದನಾಥದನು, ಕರಿಗೊರಳ ಉರುಗಭರಣನೆ, ಕರದಿಕ ಪಾಲನ ಹುರಹರ ನೆನಬರ ಕೇಶನೆ, ಕರಿ ಚರ್ಮಾಂಬರನೆ. ಇಲ್ಲಿ ಕಂಪ್ಲೀಟ್ ಆಗಿ ಶಿವನ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಚಂದ್ರನ ತಲೆನಲ್ಲಿ ಧರಿಸಿದವನೇ, ಕರಿ ಚರ್ಮನ ಧರಿಸಿರೋನೆ, ಪರಿಪರಿಯಲ್ಲಿ ದುರುಳರ ಮರ್ದನ ಮಾಡಿರೋನೆ, ತ್ರಿಪುರಾಂತಕ ತ್ರಿಲೋಚನ ಉಳ್ಳವನು, ದರಿಯ ದೋಷವ ಉದ್ಧಾರ ಮಾಡಿದನು, ದರೆಯಳು ಮೆರೆಯವನು ಮರಳ ಮಹದೇವನು ಅಂತಾನೆ ಕರೀತಾರೆ. ಉಜ್ಜಯಿನಿ ಪುರದೀಶನೇ, ಅಂದ್ರೆ ಉಜ್ಜಯಿನಿ ಈಶ್ವರನೇ, ಕಾಯೋ ಅಂತವನೇ, ಸಜ್ಜನಿಗೆ ಒಲಿತಿಯನೇ, ಒಳ್ಳೆಯವರಿಗೆ ಒಲಿತಿದನೆ, ಗಜ್ಜೇಶ್ವರಿಗೆ ಒಲಿದಂತ ದೇವನೇ, ಅಜಹರಿಗಳ ವಂದಿತನೇ, ಸತ್ಯಾದಿ ಸಾರವಾಡ ಗುರುದೀಶ್ವರ, ತಾನು ರುಜಿಯ ತೋರಿದ ವಜ್ರಪತಿ ಅಂತ, ಮಂಜುಮಾಯ ನಿಜ ನಗರಕ್ಕೆ ತಂದಾನು, ನಂಜಗೊರಳ ನಗಜಾತಿಯ ರಮಣನು. ಶಿವನ ಬಗ್ಗೆ ಪೂರ್ತಿಯಾಗಿ ವರ್ಣನೆ ಮಾಡ್ತಾರೆ. ಈ ರೀತಿ ಇರುವಂತ ಶಿವನೇ ನಮ್ಮನ್ನ ಕಾಪಾಡು, ದುಷ್ಟ ಜನರನ್ನ ನಾಶ ಮಾಡು. ಯಾವ ರೂಪದಲ್ಲಿ ಬೇಕಾದ್ರೂ ನಾಶ ಮಾಡಬಹುದು. ಇನ್ನ ಮುಂದೆ ಬರೀತಾರೆ, ಹರಬಸವೇಶನು ನೆನೆನಿನಿ, ನೀ ಗುರು ಬಸವೇಶನ ನೆನಿ, ಕಲಿಯ ಮರ್ದನ ಬಂದು ಬೋನದೊಳಗೆ ನಿಂತು, ಆರಿಸುವನು ಬೀಜ ತೆನಿ. ಇಲ್ಲಿ ಕಲಿಯನ್ನ ಮರ್ದನ ಮಾಡೋದಕ್ಕೆ ಬರ್ತಾನೆ. ಅವನೇನ್ ಮಾಡ್ತಾನೆ, ಒಂದೊಂದು ಬೀಜಗಳನ್ನ, ಒಳ್ಳೆ ಬೀಜಗಳನ್ನ ಆರಿಸ್ತಾ ಹೋಗ್ತಾನೆ ಭೂಮಿಯಲ್ಲಿ. ಈ ತೆನೆಗಳಲ್ಲಿ ಯಾವ ರೀತಿ ನಾವು ಆರಿಸ್ತೀವೋ ಆ ರೀತಿ ಆರಿಸ್ತಾನೆ. ಮಡದಿ ಮಕ್ಕಳ ಮೆಚ್ಚಿ ಸ್ಥಿರವಂತ ನೆಂಬರಿಗ, ಕೆಡಸು ಬ್ಯಾಡಿರಿ ನಿಮ್ಮ ಮನಿ, ಕಂಟಕ ತಾನದಿಂದ ಕಲ್ಲಾವು ನೆಂಬೀರಿ, ಎಷ್ಟು ಓದಾವು ನಿಮ್ಮ ಮನಿ, ಹತ್ತ ಒಂದು ಔತರವಿ ಮರ್ತ್ಯದ ಜನ ಕೇಳಿ, ವಿಲ್ಲಡೊಂಕ ಹೇಳಲ್ಲ ಚನಿ. ಅಂದ್ರೆ ಇಲ್ಲಿ ಹಳೆಗನ್ನಡ ವಚನ ಸ್ವರೂಪ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಮರತ ಹಿಡಿದು ನೀವು ನಿರ್ತಾದಿ ನೆಂಬಿರಿಗ, ಮುಂದ ಜಗ ವ್ಯರ್ಥ ಕೆಡುವುದು ಸೋರಡಾನಿ ಕನಿಕನಿ. ಇದು ಎಷ್ಟು ಇದ್ರಲ್ಲಿ ಬರ್ದಿದ್ದಾರೆ ಅಂದ್ರೆ,
ಕೆಲವೊಂದು ಪದಗಳಿಗೆ ತುಂಬಾ ಹಳೆಯ ಕನ್ನಡದಲ್ಲೇ ಅರ್ಥಗಳನ್ನ ಹುಡುಕೋ ಪ್ರಯತ್ನ ಮಾಡ್ಬೇಕಾಗತ್ತೆ, ಆ ಮಟ್ಟಕ್ಕೆ ಬರ್ಕೊಂಡು ಹೋಗಿದ್ದಾರೆ. ಇನ್ನ ನೆಕ್ಸ್ಟ್ ಬರೀತಾರೆ, ಧರೆಗೆ ದೊರೆಯು ವೀರ ಬಸವೇಶನು ಬರುತ್ತಾನ, ಸ್ಥಿರವಾಗಿರಬೇಕು ಬೀಜದ ತೆರಿತನಿ, ಹರವ ಹಿಡಿದು ಸಾರವಾಡದ ಸದಾಶಿವನ ನುಡಿಯ ಕೇಳ್ತಾರೆ ಮುತ್ತಿನ ಗೊನಿಗೊನಿ. ಅಂದ್ರೆ ಒಂದೊಂದು ಗಿಡದ ತೆನೆಯು ಮುತ್ತಿನ ಗೊನೆ ಇದ್ದಂಗಿರ್ಲಿ ಅಂತ ಹೇಳ್ತಾರೆ. ಯಾರು? ಬಬಲಾದಿ ಚಿಕ್ಕಪ್ಪಜ್ಜನವರು. ಯಾಕೆ? ಇಲ್ಲಿ ಬಸವಣ್ಣ ಭೂಮಿಗೆ ಶಿವನ ಅಂಶ ಹೊತ್ಕೊಂಡು ಬರ್ತಾನೆ. ಯಾವಾಗ ಬರ್ತಾನೆ ಅಂತ ಕೇಳಿದ್ರೆ ಆಲ್ರೆಡಿ ಬಂದ್ಬಿಟ್ಟಿರ್ಬೇಕು ಈ ಟೈಮ್ಗೆ, ಯಾವ್ದೋ ಒಂದು ರೂಪದಲ್ಲಿ ಇರ್ಬೋದು, ನಮಗ್ ಗೊತ್ತಿಲ್ಲ ಅನ್ಸುತ್ತೆ. ಅದರಲ್ಲಿ ಚನ್ನಬಸವಣ್ಣ ಸ್ವಾಮಿಗಳು ಒಂದು ಮಾತನ್ನ ಹೇಳಿದ್ರು, ಅವರು ಕೂಡ ಸಂಸಾರ ಬಂಧನಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಇದೆಲ್ಲ ಸಾಕಪ್ಪ, ಇದನ್ನೆಲ್ಲ ಸರಿ ಮಾಡೋಣ, ನನ್ನ ಕೆಲಸ ಇದು ಅಂತ ನಿರ್ಧಾರ ಮಾಡ್ಕೊಂಡು ಬರೋಷ್ಟು ಅವ್ರು ಒಂದು 50 ವರ್ಷ ಆಗಿರುತ್ತೆ ಅಂತ ಹೇಳಿದ್ರು. ರೀಸೆಂಟ್ ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲೂ ಅದನ್ನೇ ನಿಮಗೆ ತಿಳಿಸಿದ್ದೆ. ಅವರು ಕಾಲವಾದ ನಂತರ, ಅಂದ್ರೆ ಯಾರು? ಬಸವಣ್ಣವರು ಕಾಲವಾದ ನಂತರ, ಅಂದ್ರೆ ಈ 1993 ಇಂದ 1999, ಈ 1993 ಅಲ್ಲ, 1193ನೇ ಇಸ್ವಿಯಿಂದ 1199 ಈ ಆಸ್ಪಾಸ್ನಲ್ಲಿ ಅವ್ರು ಕಾಲವಾದ್ರು. ಆ ಟೈಮಿಂದ 787 ವರ್ಷಕ್ಕೆ ಮತ್ತೆ ಹುಟ್ತೀನಿ ಅಂತ ಹೇಳಿದ್ರು. ಅಂದ್ರೆ ಆಲ್ರೆಡಿ ಹುಟ್ಟಿದ್ದಾರೆ, ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆಗೆ ಬದುಕ್ತಾ ಇದ್ದಾರೆ, ಮುಂದೆ ನಮ್ಮನ್ನ ಸರಿ ಮಾಡೋ ಕೆಲಸ ಮಾಡ್ತಾರೆ. ನಂಬಿಕೆಗಳೇ ಜೀವನ ಆಗಿರೋದ್ರಿಂದ ಕೆಲವೊಂದ್ಸಲ ಈ ವಿಷಯಗಳನ್ನು ನಂಬಲೇಬೇಕಾಗತ್ತೆ. ಕೆಲವರು ನಂಬಲ್ಲ, ಬಿಡಿ ಅನ್ಬೋದು. ನಂಬೋದು ಬಿಡೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಬಟ್ ಅದೇ ಕಾಲಜ್ಞಾನಿಗಳು ಬರೆದಿರೋದ್ರಲ್ಲಿ ಎಷ್ಟೋ ವಿಷಯಗಳು ಆಲ್ರೆಡಿ ನಡೆದೋಗಿದೆ, ಎಷ್ಟೋ ಸ್ವಲ್ಪ ನಿಧಾನಕ್ಕೆ ನಡೀತಾ ಇರೋದ್ರಿಂದ ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಅವರು ಬರೆದಿರೋದು ಬಸವಣ್ಣ ಶಿವನ ಅಂಶನ ಹೊತ್ಕೊಂಡು ಭೂಮಿಗೆ ಬರ್ತಾನೆ, ಅವನು ಕೂಡ ಸಮಾಜದಲ್ಲಿ ಮನುಷ್ಯರ ಜೊತೆ ಬದುಕ್ತಾನೆ, ಸಂಸಾರ ಬಂಧನಗಳಿಂದ ಕೊನೆಗೆ ಹೊರಗೆ ಬಂದು ಕಾಳಿಯರನ್ನ, ದುರ್ಗಿಯರನ್ನ, ಮಸಣಿಯರನ್ನ ಭೂಮಿಗೆ ಕರೆತರ್ತಾನೆ. ಅಂತ್ಯ ಅನ್ನೋದು ಕಾಣಿಸ್ತಾ ಹೋಗ್ತದೆ ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಅಂತಾನೆ ಹೇಳಿರೋದು. ಈಗ ಆಲ್ರೆಡಿ ಕಾಣಿಸ್ಕೊಳ್ಳೋದು ಶುರುವಾಗಿದೆ, ಅಲ್ಲಲ್ಲೇ ಮರ್ದನ ಅನ್ನೋದು ಕೂಡ ನಡೀತಾ ಇದೆ ಯಾವ್ದಾವ್ದೋ ರೂಪದಲ್ಲಿ. ಅಂದ್ರೆ ಆಂತರಿಕ ದಂಗೆ ಆಗಿರ್ಬೋದು, ಇನ್ನ ಬೇರೆ ಬೇರೆ ರೂಪದಲ್ಲಿ ಯುದ್ಧಗಳು ಶುರುವಾಗಿದೆ. ಅಂತ್ಯ ಅನ್ನೋದು ಬೇರೆ ರೀತಿನೇ ಇರುತ್ತೆ. ಇನ್ನು ಕಾಯಿಲೆ, ಮಸಣಿಯರ ರೂಪದಲ್ಲಿ, ಮಾರಿಯರ ರೂಪದಲ್ಲಿ, ಕಾಯಿಲೆ ರೂಪದಲ್ಲೂ ಅಲ್ಲಲ್ಲೇ ಬರ್ತಾನೆ ಇದೆ ಬಿಡಿ. ಇಂಥ ವಿಷಯಗಳನ್ನ ಇವರು ತಿಳಿಸಿದ್ದು. ಬಸವಣ್ಣ ಬರ್ತಾನೆ, ಅವನನ್ನ ನಂಬಿ ಅವನ ಜೊತೆಗೆ ಶಿವನ ಆರಾಧನೆ ಮಾಡಿ ಅಂತ ಹೇಳಿದ್ರು. ಕೆಲವೊಬ್ರು ಶಿವನ ಆರಾಧನೆ ಸರಿ ಅಂತಾರೆ, ಇನ್ನ ಕೆಲವೊಬ್ರು ಇಲ್ಲ ವಿಷ್ಣುವಿನ ಆರಾಧನೆ ಸರಿ ಅಂತಾರೆ. ಅದಕ್ಕೆ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ರು. ಏನಂತ? ಶಿವ ಬಂದು ಬಸವಣ್ಣನ ಅವತಾರ ಎತ್ಕೊಂಡು ಬಂದ್ರೆ, ಇನ್ನ ವಿಷ್ಣುವಿನ ಅವತಾರನ ವೀರ ವಸಂತರಾಯರು ಎತ್ಕೊಂಡು ಬರ್ತಾರೆ. ಒಟ್ನಲ್ಲಿ ಇವರಿಬ್ರು ಭೂಮಿ ಮೇಲೆ ಜನರಿಗೆ ದಾರಿ ತೋರಿಸ್ತಾ ಹೋಗ್ತಾರೆ. ಅವರಿಬ್ರು ಮಧ್ಯೆ ಏನು ವಾಗ್ವಾದ ಅನ್ನೋದು ನಡೆಯುತ್ತೆ. ಕೊನೆಗೆ ಬಸವಣ್ಣವರು ವಾಗ್ವಾದದಲ್ಲಿ ಗೆದ್ರೂ ಕೂಡ ವೀರ ವಸಂತರಾಯರು ರಾಜರಾಗಿ ಮುಂದೆ ಪ್ರಪಂಚನ ಹಾದಿ ತೋರಿಸ್ತಾ ಹೋಗ್ತಾರೆ ಅನ್ನೋದೇ ಅವರು ತಿಳಿಸಿದ್ದು. ಬಸವಣ್ಣವರು ಒಳ್ಳೆ ವಿಷಯಗಳನ್ನ ಜನರಿಗೆ ತಿಳಿಸೋದಕ್ಕೆ ಅಂತ ಲೋಕ ಕಲ್ಯಾಣಾರ್ಥ ಲೋಕನ ಸುತ್ತೋದಕ್ಕೆ ಹೊರಟ್ಬಿಡ್ತಾರೆ. ಆದ್ರೆ ಜಗತ್ತನ್ನ ಲೀಡ್ ಮಾಡುವಂತವ್ರು ವೀರ ವಸಂತರಾಯರು ಅಂತಾನೆ ಎಲ್ಲಾ ಕಾಲಜ್ಞಾನಗಳಲ್ಲಿ ತಿಳಿಸಿರೋದು. ಅಚ್ಯುತಾನಂದ ದಾಸ್ ಅವ್ರು ತಿಳಿಸಿರೋದು ಅಂತದನ್ನ ಇವರು ಚಿಕ್ಕಪ್ಪಜ್ಜವರು ಅವರ ಕಾಲಜ್ಞಾನದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇನ್ನು ಎಷ್ಟೊಂದು ಪದಗಳಿದಾವೆ, ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ಕೆಲವಷ್ಟು ಪದಗಳನ್ನ ಮಾತ್ರ ನಿಮಗೆ ತಿಳಿಸಿ ತೋರಿಸ್ತಾ ಹೋಗಿರ್ತೀನಿ. ಇದರಲ್ಲಿ ಎಷ್ಟೋ ಮೀನಿಂಗ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಅಲ್ಲಿ ಬರೀತಾರೆ ಒಂದೊಂದನ್ನು ಕನಿ ಕನಿ, ಚನಿ ಚನಿ, ಮನಿ ಮನಿ ಅಂತ. ಇದ್ರ ಮೀನಿಂಗ್ಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ಕೆಲವಷ್ಟು ವಿಷಯಗಳನ್ನ ನಾನು ಫೋಟೋ ತೋರಿಸ್ತಾ ಇರ್ತೀನಿ. ಕಮೆಂಟ್ಸ್ ಅಲ್ಲಿ ಹಾಕೋದ್ರಿಂದ ಜನಕ್ಕೂ ಅರ್ಥ ಆಗುತ್ತೆ. ದಯವಿಟ್ಟು ಯಾರಾದ್ರೂ ಗೊತ್ತಿರೋರು ತಿಳಿಸಿ. ಯಾರಾದ್ರೂ ಆ ಕಡೆ ಹೋದ್ರೆ, ಬಬಲಾದಿ ಚಿಕ್ಕಪ್ಪ ಮಠಕ್ಕೆ ಹೋದ್ರೆ ಅಲ್ಲಿ ಈ ಬುಕ್ಗಳು ಸಿಗುತ್ತೆ, ನೀವು ಬೇಕಾದ್ರೆ ಇದನ್ನ ತಗೋಬಹುದು. ಇನ್ನ ಈ ತರದ ಎಷ್ಟೋ ವಿಷಯಗಳಿದೆ ತಿಳ್ಕೊಬೇಕಾಗಿರೋದು. ಪದಗಳನ್ನ ತಿಳ್ಕೊಳ್ತಾ ಹೋಗೋಣ. ಕೆಲವೊಬ್ರು ಕೇಳ್ತಾನೆ ಇದ್ದೀರಾ ಮುಂದಿನ ಪದಗಳು ಏನೇನಿದೆ ತಿಳಿಸಿ ಸರ್ ಅಂತ. ಕೆಲವೊಬ್ರಿಗೆ ಈ ವಿಷಯಗಳನ್ನ ತಿಳ್ಕೊಬೇಕು ಅಂತ ಇರೋದು ತಿಳ್ಕೊಳ್ತಾ ಹೋಗಿ. ಬೇಕು ಅನ್ನೋರು ತಿಳ್ಕೊಳ್ಳಿ, ಬೇಡ ಅನ್ನೋರು ಜಾಸ್ತಿ ತಲೆ ಕೆಡಿಸ್ಬಿಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.